ಸ್ವೀಟ್ ಪೊಟೇಟೊ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ಮಿಕ್ಸಿ ಜಾರ್ಗೆ ಓಟ್ಸ್ನ ಹಾಕಿಬಿಟ್ಟು ಅದನ್ನು ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳಿ. ಈ ಕಡೆ ಮೀಡಿಯಮ್ ಗಾತ್ರದ ಒಂದು ಸ್ವೀಟ್ ಪೊಟೇಟೊನ ಬೇಯಿಸ್ಕೊಂಡು ಅದನ್ನು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ನಾವು ಮಾಡ್ಕೊಂಡಿರೋಂತಹ ಓಟ್ಸ್ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಿರೋವಂತಹ ಹಿಟ್ಟನ್ನು ಮೀಡಿಯಮ್ ಗಾತ್ರದ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ. ಒಂದು ಸ್ವೀಟ್ ಪೊಟೇಟೊಗೆ ಏನಿಲ್ಲ ಅಂದರೂ 7ರಿಂದ 8 ಗುಲಾಬ್ ಜಾಮೂನ್ ಅಂತೂ ಆಗುತ್ತೆ. ಈ ಮಾಡ್ಕೊಂಡಿರೋ ಉಂಡೆಗಳನ್ನ ಸೈಡಲ್ಲಿ ಇಟ್ಕೊಂಡು ನಾನಿಲ್ಲಿ ಬೆಲ್ಲದ ಪಾಕ ಮಾಡ್ತಾಯಿದ್ದೀನಿ. ಸೊ ಒಂದು 3ರಿಂದ 4 ಸ್ಪೂನ್ ಬೆಲ್ಲ, ಅದಕ್ಕೆ ತಕ್ಕಷ್ಟು ನೀರು ಹಾಕಿಬಿಟ್ಟು ಅದನ್ನು ಕುದಿಯೋದಕ್ಕೆ ಇಡೋಣ. ಆಮೇಲೆ ಒಂದು ಬಾಣಲೆ ತೊಗೊಂಡು ಅದರಲ್ಲಿ ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ನಾವು ಮಾಡ್ಕೊಂಡಿರೋಂತಹ ಉಂಡೆಗಳನ್ನ ಅದರಲ್ಲಿ ಮೆಲ್ಲಕ್ಕೆ ಬಿಟ್ಟು ಉರಿ ಸಿಮ್ಮಲ್ಲಿರಬೇಕು. ಸಿಮ್ಮಲ್ಲಿ ಚೆನ್ನಾಗಿ ಕರಿಬೇಕು. ಕ್ರಮೇಣ ಇದು ಸುಂದರವಾದ ಕೆಂಪು ಬಣ್ಣಕ್ಕೆ ಮಾರ್ಪಾಡಾಗುತ್ತೆ. ನೋಡೋದಕ್ಕೆ ಪಕ್ಕಾ ಗುಲಾಬ್ ಜಾಮೂನ್ ಥರನೇ ಕಾಣುತ್ತೆ. ಸೊ ಈ ಆದಂತಹ ಗುಲಾಬ್ ಜಾಮೂನ್ನ ನಾವು ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸೇವಿಸಿದ್ರೆ ನಮ್ಮ ಸ್ವೀಟ್ ಪೊಟೇಟೊ ಗುಲಾಬ್ ಜಾಮೂನ್ ರೆಡಿ.